ಸರ್ ಈಗ ಇದು ಯೂನಿಟ್ ಏನು ಸರ್ ಇದು? ಬಯೋ ಗ್ಯಾಸ್ ಅಂತಾರೆ ಸರ್, ಗೋಬರ್ ಗ್ಯಾಸ್ ಅಂತ ಮೊದಲಿತ್ತು. ಮೊದಲು ರೌಂಡ್ ಮೂವಬಲ್ ಮೆಟಾಲಿಕ್ ಸಿಲಿಂಡರ್ ಥರ ಓಡಾಡ್ತಿತ್ತು. ಅದೆಲ್ಲ ಕರೋಸಿವ್ ಆಗಿ ರಸ್ಟ್ ಹಿಡಿದು ಹಾಳಾಗುತ್ತೆ. ಮೇಂಟೆನೆನ್ಸ್ ಇಲ್ಲ ಅಂದರೆ ಎಲ್ಲ ಹೋಗ್ತಾ ಸರ್ ಇವೆಲ್ಲ. ಕ್ಲಾಗ್ ಆಗೋದು ಬ್ಲಾಕ್ ಆಗೋದು ಆಗಿಬಿಡುತ್ತೆ. ಮೇಂಟೆನೆನ್ಸ್ ಬೇಕು, ಮಾಡುವ ಬದ್ಧತೆ ಬೇಕು, ಕಮಿಟ್ಮೆಂಟ್ ಅಂತೀವಲ್ಲ ಅದು ಇರಬೇಕು. ಈಗ ಅದ್ರ ಸಗಣಿ ಬರ್ತದಲ್ಲ ಸರ್, ಏನು ಜಾಸ್ತಿ ಬೇಕಾಗಿಲ್ಲ. ಡೈಲಿ ಒಂದು 25ರಿಂದ 30 kg ಅಂದರೆ ಎರಡು ಪುಟ್ಟಿ ಪ್ಲಾಸ್ಟಿಕ್ ಟಬ್ಬಲ್ಲಿ 2 ಟಬ್ ತಂದು ಹಾಕಿಬಿಟ್ಟು ಚೆನ್ನಾಗಿ ಕಲಿಸಿ 50% ಲಿಕ್ವಿಡ್ ಅಂದರೆ 50% ಸಾಲಿಡ್ 50% ಲಿಕ್ವಿಡ್ ಅಂದರೆ ಗೊತ್ತಾಗುತ್ತೆ. ಕಲಸೋದ್ರಲ್ಲಿ ಗೊತ್ತಾಗುತ್ತೆ ಪೇಸ್ಟಾಗಿ ಸ್ವಲ್ಪ ಮೊಸರು ಥರ ಇದ್ಬಿಟ್ಟು ಅದನ್ನು ಇದು ಇನ್ಪುಟ್ ಇದೇನು ಸ್ವಲ್ಪ ಭಾಳ ಫೈನ್ ಇರಬೇಕು, ಕಸ ಇರಬಾರ್ದು, ಹುಲ್ಲು ಅದೇನಿರಬಾರ್ದು. ಇದು ಒಂದು ಸಬ್ಸಿಡಿ ಸ್ಕೀಮಿಂದ ಬಂದಿದ್ದು ಸರ್. ಇದು 13,500 ಇದು ಪ್ಲಸ್ ಒಂದು 5,000 ಸಿವಿಲ್ ವರ್ಕ್ ಎಲ್ಲ ನಾವು ಮಾಡಿಸಿದ್ದು. ಅವ್ರದ್ದು ಆ್ಯಕ್ಚುಲಿ 60,000 ರಿಂದ 80,000 ಆಗುತ್ತೆ ಸರ್ ಅದು ಯೂನಿಟಿಗೆ. ಇದೆಲ್ಲ ಸೇರಿ ಎಲ್ಲ ಪೈಪ್ಲೈನು, ಗ್ಯಾಸು, ಸ್ಟವ್ವು, ಲೈಟ್ರ್ ಮೊದಲು ಕೊಟ್ಟಿದ್ದಾರೆ. NGOದವ್ರು ಮಾಡ್ತಾ ಇದ್ದಾರಂತೆ, ಅದು CSR ಫಂಡಿಂದ. ಅದು ಕುಂಬೆ ಅವರು, ರವಿತೇಜ ಅವರು ಗೈಡೆನ್ಸಲ್ಲಿ ಮಾಡಿದ್ದು. ಇದು ಔಟ್ಲೆಟ್ಟು 8 ಅಡಿ 10 ಅಡಿ ಬರುತ್ತಿದ್ದು. ಇಷ್ಟು ಗ್ಯಾಸ್ ಕಲೆಕ್ಟ್ ಆಗಿದೆ, ಉದ್ದ ಗ್ಯಾಸ್ ಕಲೆಕ್ಟ್ ಆಗಿದೆ. ಈಗ ಖಾಲಿ ಆದಾಗ ಚೆನ್ನಾಗಿ ಬೇಕಾದ್ರೆ ಒಳಗೋಗ್ಬಿಡುತ್ತೆ. ಇದು ಇನ್ನೂ ರೈಸ್ ಆಗುತ್ತೆ ಸರ್ ಮೇಲೆ. ಇನ್ನೂ ರೈಸ್ ಆಗುತ್ತೆ. ಬೆಸ್ಟ್ 3 ಗಂಟೆ ಅಷ್ಟೊತ್ತಿಗೆ ಫುಲ್ ರೈಸ್ ಆಗುತ್ತೆ. ಇದು ಔಟ್ಲೆಟ್. ಇದು ಔಟ್ಲೆಟ್ಟು ಬೆಳಿಗ್ಗೆ ಹೋಯ್ತು, ಅಲ್ಲಿ ಎಕ್ಸಸ್ ಎಲ್ಲ ಈ ತೊಟ್ಟಿಗೆ ಬಿಡ್ತೀವಿ ಸರ್. ಈ ತೊಟ್ಟಿಗೆ ಇದರಲ್ಲಿ ಎರೆಹುಳ ಬಿಡ್ತೀವಿ ಇದಕ್ಕೆ. ಅದಲ್ಲಿ ಆಲ್ರೆಡಿ ರೆಡಿ ಆಗಿದೆ ಸರ್, 2 ತೆಗಿಬೇಕು. ಸರ್ ಡೈಲಿ ಎಷ್ಟು ಕೆಜಿ ಬರುತ್ತಿದ್ದು? ಈಗ 30 ಲೀಟ್ರ್ ಹಾಕ್ತೀವಿ ಅಂದರೆ 30 ಲೀಟ್ರ್ ಹಾಕಿದರೆ 30 ಲೀಟ್ರ್ ಬಂದ್ಬಿಡುತ್ತೆ. ಇನ್ಪುಟ್ ಔಟ್ಪುಟ್ಟು ಅಷ್ಟೇ. ಒಂದೇ ದಿನ 2 ದಿನ ಲೇಟ್ ಆಗುತ್ತೆ. ಲೇಟ್ ಆದರೆ ಸಾಕು, ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ. ಎಕ್ಸಾಸ್ಟ್ ಆಗಿ ಇದಾಗುತ್ತೆ. ಡ್ರಮ್ಮಲ್ಲಿ ಕಲೆಕ್ಟ್ ಮಾಡ್ತೀವಿ, ಅದೇ ಬರುತ್ತೆ. ಆಟೋಮೆಟಿಕ್ ಆಗಿ ಬರ್ತದೆ. ಇಲ್ಲಿ ನೀವು ಎರೆಹುಳುಗಳು ಬಿಟ್ಟಿದ್ದೀವಿ, ಎರೆಹುಳು ಬಿಡ್ತೀವಿ. ಆ ತೊಟ್ಟಿಗೆ ಎರೆಹುಳ ಬಿಟ್ಟಿದ್ದೀವಿ. ಎರೆಹುಳ ರೆಡಿ ಇದೆ, ಅಲ್ಲಿ ಕ್ರಾಪ್ ತೆಗಿಬೇಕು. ಅದು 1.5 ಟನ್ ಬರ್ತತೆ ಒಂದು ಸಾರಿಗೆ. 3 ತಿಂಗಳಿಗೆ 1.5 ಟನ್. 3 ತಿಂಗಳಿಗೆ ಒಂದೊಂದು ಯೂನಿಟ್. ಅಲ್ಲೊಂದು ಯೂನಿಟ್ ಇದೆ, ಇಲ್ಲೊಂದು ಯೂನಿಟ್ ಇದೆ. ಆ ಯೂನಿಟಿಂದ ಶಿಫ್ಟ್ ಮಾಡ್ತಾ ಇರ್ತೀವಿ. ಇದು ಲೇಬರ್ ಪ್ರಾಬ್ಲಮ್ಮು, ಯಾರು ಮಾಡಲ್ಲ ಸರ್, ಇದು ನಾವೇ ಮಾಡಬೇಕು. ಇದು ಮ್ಯಾನ್ಯುವಲ್ ವರ್ಕ್ ಅಲ್ಲ, ಎಷ್ಟೊಂದು ಮಾಡೋಕ್ಕಾಗುತ್ತೆ. ಈಗ ಎಲ್ಲ ಕಡೆಗೆ ಬಿದ್ದಿದೆಯಾ, ಇದಕ್ಕೆ ಘನತ್ಯ ಜೀವಾಮೃತ ಅಂತ ಮಾಡ್ತೀವಿ. ಅದು ಜೀವಾಮೃತ ಕೆಳಗೆ ಬಿದ್ದಿರೋದೆಲ್ಲ ಮಾಡಿ ಅದಕ್ಕೆ ಬೆಲ್ಲ ಕಡಲೆ ಇಟ್ಟು ಲಿಕ್ವಿಡ್ ಫಾರ್ಮ್ ಮಾಡಿ ಚೀಲದಲ್ಲಿ ತುಂಬಿಟ್ಬಿಡ್ತೀವಿ. ಅಲ್ಲಿ ತೋರಿಸ್ತೀನಿ ಬರ್ರಿ, ಯೂರಿಯಾ ಥರ ಆಗಿಬಿಟ್ಟಿರುತ್ತೆ. ಗ್ಯಾಸ್ ಉತ್ಪಾದನೆ ಆಗುತ್ತಲ್ಲ, ಇದು ಇಲ್ಲಿ ಮನೆ ಒಳಗೆ ಹೋಗುತ್ತೆ. ಇಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ಬರುತ್ತೆ, ಸೌಂಡ್ ಆಗ್ತೈತೆ. ಇಲ್ಲಿ ರೀಡಿಂಗು ಪ್ರೆಷರ್ ಅಂತ ತೋರಿಸುತ್ತೆ ಅಷ್ಟೇ. ಸರಿ, ಇದು ವಾಲ್ ಆಫ್ ಆನ್ ಮಾಡ್ತಾರೆ, ಹೇಗೆ ಕ್ಲೀನಿಂಗ್ ಮಾಡೋಕೆ ಕ್ಲೋಸ್ ಮಾಡೋದು. ಕ್ಲೀನಿಂಗ್ ಇರ್ತದೆ ಅಷ್ಟೇ. ಎಲ್ಲ ಸೀದಾ ಗ್ಯಾಸ್ ಅಲ್ಲ, ಮನೆ ಒಳಗೆ ಹೋಗುತ್ತೆ. ಮನೆ ಒಳಗೆ ಸೀದಾ ಸ್ಟವ್ಗೆ ಎಷ್ಟು ಒಂದೇ ಸ್ಟವ್ ಇರೋದು? ಒಂದು ಸ್ಟವ್ ಇದೆ, ಅದೇ ಅದರದ್ದೇ ಸಪ್ರೇಟ್ ಲೈಟ್. ನಿಮಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಫಂಕ್ಷನ್ ಇದ್ರೂ ನಡೀತತೆ ಪೂರ್ತಿ. ಅವಾಗ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಇಲ್ಲ ಸಿಲಿಂಡ್ರೇ ಇಲ್ಲ, ಪೂರ್ತಿ ಇದ್ರ ಮೇಲೆ ಫುಲ್. ನೋಡಿ ಸರ್, ಇವತ್ತು ಇಡೀ ದೇಶ ಹೌದು LPG ಸಮಸ್ಯೆ ಅಂತ ಒದ್ದಾಡ್ಬಿಟ್ರು, ಟೆನ್ಷನ್ ಮಾಡ್ಕೊಂಡ್ರು. ಸಿಲಿಂಡರ್ ಸಿಗಲ್ಲ ಅಂತ ಕಟ್ಟಿಗೆಲ್ಲ ಹುಡ್ಕಾಡಿದ್ರು. ನಾವು ಆರಾಮಾಗಿದ್ವಿ. ಹೋಟೆಲ್ಗಳಲ್ಲಿ ಬರೀ ಅನ್ನ ಸಾಂಬಾರು. ಹೌದೌದು, ನಾವು ಆರಾಮಾಗಿದ್ವಿ. ಈಗ 20 ಮಿಲಿಯನ್ ಟನ್ಸ್ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ನಮ್ಮ ದೇಶಕ್ಕೆ LPGನ. ನಮ್ಮ ದೇಶಕ್ಕೆ ನಮ್ಮದು ಸ್ವಂತದ್ದು ಬಿಟ್ಟು 20 ಮಿಲಿಯನ್ ಟನ್ಸ್ ಪರ್ ಇಯರ್. ಅದರಲ್ಲಿ ನಮ್ಮ 30% ರೂರಲ್ ಏರಿಯಾ ಇದೆ, 70% ಅರ್ಬನ್ ಏರಿಯಾ ಮಾಡೋಕ್ಕಾಗಲ್ಲ ಇದನ್ನು ಸಿಟಿಯವರು. ರೂರಲ್ ಏರಿಯಾದಲ್ಲಿ ಮಾಡ್ಬೋದು. ಎಲ್ಲರಿಗೂ ಮನಸ್ಸು ಬೇಕಾದರೆ ಒಂದು ಮನೆಗೆ ಒಂದು ಹಸು ಇರಬೇಕು, ಒಂದು ಹಸು ಇದ್ರೆ ಸಾಕು, ಆಗ್ತದೆ. ಒಂದು ಹಸು ಇದ್ದರೆ ಹಸು ಹುಲ್ಲು ಬೆಳೆದಿದ್ದು ಹಸುಗೆ ಆಗ್ತದೆ, ಕಳೆನಾಶಕ ಹೊಡೆಯೋಂಗಿಲ್ಲ.
ಸಗಣಿ ಹಾಕಿದ್ದು ಇದಕ್ಕಾಗುತ್ತೆ. ಇದ್ರ ಸ್ಲರಿ 40% ಅವೈಲೇಬಲ್ ನೈಟ್ರೋಜನ್ ಇರುತ್ತೆ ಸ್ಲರಿಯಲ್ಲಿ. ಮೀಥೇನ್ ಒಟ್ಟಾಗಿರುತ್ತಲ್ಲ, ಗ್ಯಾಸಲ್ಲಿ ಹೋಗ್ಬಿಟ್ಟಿರುತ್ತೆ. ಸ್ಲರಿಯಲ್ಲಿ ಅವೈಲೇಬಲ್ ನೈಟ್ರೋಜನ್ ಚೆನ್ನಾಗಿರುತ್ತೆ. ಆ ಅವೈಲೇಬಲ್ ನೈಟ್ರೋಜನ್ ಗುಡ್ ಫಾರ್ ಕ್ರಾಪ್ಸ್, ನಥಿಂಗ್ ಬಟ್ ಯೂರಿಯಾ. ಅದು ಹೆಚ್ಚು ಬಳಸಂಗಿಲ್ಲ. ಅದನ್ನ ಜೀವಾಮೃತ ಮಾಡಿದರೆ DAP ಆಗುತ್ತೆ, ಎಲ್ಲವೂ ಅದೇ ಆಗುತ್ತೆ. ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸು ಅದ್ರಲ್ಲಿ ಸಿಗುತ್ತೆ. ಅದನ್ನು ಮಾಡಿದ್ದೀವಿ, ಘನ ಜೀವಾಮೃತ, ಜೀವಾಮೃತ. ಮತ್ತು ಇದು ಬಲೂನ್ ಬಯೋಗ್ಯಾಸ್. ಬಲೂನ್ ಬಯೋಗ್ಯಾಸ್ ಇದರಿಂದ ಎಷ್ಟು ನೀವು ಕನ್ಸ್ಯೂಮ್ ಆಗುತ್ತೆ ಅಂತಂದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದು ರೀಡಿಂಗ್ ಏನು ತಗೊಂಡಿಲ್ಲ, ಆ ಥರದ್ದು ಯಾವುದೋ ನಮ್ಗೆ ಸಿಸ್ಟಮ್ ಬಂದಿಲ್ಲ. ಈಗ ನಮಗೆ ಅಲ್ಲಿ ಸ್ಟವ್ ಉರಿತಾ ಇರುತ್ತೆ. ಸ್ವಲ್ಪ ಕೆಳಗೋಯ್ತು ಅಂದರೆ ಅಲ್ಲಿ ಫೋರ್ಸ್ ಕಮ್ಮಿ ಆಗುತ್ತೆ. ಆವಾಗ ನಾವು 2 times ಹಾಕ್ಬಿಡ್ತೀವಿ. ದಿವಸಕ್ಕೆ 2 ಸಾರಿ. ಸಗಣಿ ಸಿಕ್ಕಾಪಟ್ಟೆ ಇದೆಯಲ್ಲ, ಹಾಕ್ಬಿಡೋದು. ಎಕ್ಸಸ್ ಅಲ್ಲಿ ಔಟ್ಲೆಟ್ ಹೋಗುತ್ತಾ, ಹೋಗ್ಲಿ ಅಷ್ಟೇ. ಸರ್, ಇಲ್ಲಿ ಬಹಳ ವೆರಿ ಸಿಂಪಲ್ ನೀವು ಹೇಳ್ತಕ್ಕಂಥದ್ದು. ವೆರಿ ಸಿಂಪಲ್. ತರ್ತೀವಿ, ಒಂದು 15 kg 20 kg ಸಗಣಿ ಹಾಕ್ತಿವಿ, ನೀರು ಮಿಕ್ಸ್ ಮಾಡ್ತೀವಿ. ಕದಡು ಅಂತ ಹಳ್ಳಿ ಭಾಷೆಯಲ್ಲಿ ಕಲಿಸ್ಬೇಕು, ಕಲಸ ಮನಸ್ಸಿರ್ಬೇಕು ಅಷ್ಟೇ. ಆ ಸ್ಮೆಲ್ ಮತ್ತೊಂದು ಅನ್ನೋದು ಏನು ಸ್ಮೆಲ್ ಏನಿರಲ್ಲ ಅಂದ್ರೆ ಆ ಭಾಷೆ ಹೇಳಿದ್ದು. ಹೌದೌದು. ಅದನ್ನ ಒಂದು ಸರಿ ಸೆಟ್ ಆದ್ರೆ ಎಲ್ಲಿ ಹೋಗ್ದಂಗೆ ನಿರಂತರವಾಗಿ ಬೆಳಿಗ್ಗೆ ಸಂಜೆ ಕೆಲಸ ಅಷ್ಟೇ. ಸಗಣಿ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಮತ್ತೆ ಸ್ವಲ್ಪ ಅದನ್ನ ಶೇಕ್ ಮಾಡೋದು, ಅದ್ರ ಪಡೆದು ಅದು ಕನ್ಸ್ಯೂಮ್ ತಗೊಳ್ತಾ ಹೋಗುತ್ತಾ? ಅದೇ ತಗೊಳುತ್ತೆ. ಅದು ಓಪನ್ ಮಾಡಿದ್ರೆ ಹೋಗುತ್ತೆ, ಕ್ಲೋಸ್ ಮಾಡೋದು, ಮತ್ತೆ ಇಟ್ಟು ಸ್ಟಾಕ್ ಮಾಡೋದು. ಚೆನ್ನಾಗಿ ನೆನೆದು ಸಗಣಿ ನೆನೀತದೆ. ಇವತ್ತು ನೆನೆಸಿದೀವಿ, ನಾಳೆ ಬಿಡ್ತೀವಿ, ನಾಳೆ ಮತ್ತೆ ಹಾಕ್ತೀವಿ, ನಾಡಿದ್ದು ಬಿಡ್ತೀವಿ. ಚೆನ್ನಾಗಿ ಕಲಿಸೋದು, ನೀರಲ್ಲಿ ಚೆನ್ನಾಗಿ ಕರುತ್ತೆ. ಅದರಲ್ಲಿ ಏನಾದರೂ ಹುಲ್ಲಿನ ಅಂಶ, ಗಂಟುಗಳು ಅವಿದ್ರೆಲ್ಲ ತೆಗೆದಾಕ್ತೀವಿ. ಇಲ್ಲಾಂದ್ರೆ ಒಳಗೆ ಮತ್ತೆ ಜಾಮ್ ಆದರೆ ಅದು ಮತ್ತೆ ಬರೋದಿಲ್ಲ. ಅದು ಹಾಳಾಗಬಾರ್ದಲ್ವಾ, ಮೇಂಟೆನೆನ್ಸ್ ಇದ್ರೆ ಹಾಳಾಗಲ್ಲ. ಇದು ಎಷ್ಟು ಸೈಜ್ ಅಂತ ಏನಾದರೂ ಇದೆ ಇದಕ್ಕೆ? 8x9, 8x9, 8.5 9.5 ಅಡಿ ಬರ್ತದೆ. 1.5 ಅಡಿ ಅಷ್ಟೇ ಆಳ ಇರೋದು, ಇದು ಜಾಸ್ತಿ ಏನಿಲ್ಲ. ಅದು ಬಲ್ಜಾಗ್ದಿ ಫುಲ್ ಇದೆ. ಇದು 25 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ, ಏನೂ ಆಗಲ್ಲಂತೆ. ಆಮೇಲೆ ಬಂದಾಗ ನಾವು ಕಲ್ಲು ಕೊಟ್ಟು 1.5 ಅಡಿ ಆಳ ತೆಗೆದು ಕೆಳಗಡೆ ಎಲ್ಲ ಫ್ಲೈನ್ ಮಾಡಿ ಸೈಡ್ ಎಲ್ಲ ಬಂಡೆ ಇಟ್ಟು ನೀಟ್ ಮಾಡಿ, ಯಾಕಂದರೆ ಎಕ್ಸ್ಪ್ಯಾಂಡ್ ಆದಾಗ ಮಣ್ಣು ಸಮೇತ ಕುಸಿಯೋ ಚಾನ್ಸಸ್ ಇರುತ್ತೆ. ಗಾಳಿ ಶಕ್ತಿ ಜಾಸ್ತಿ ಅಲ್ಲ, ಅದರಲ್ಲೇ ಪ್ರೆಷರ್ ಅಂತೀವಲ್ಲ, ಅದು ಆಗುತ್ತೆ. ಅನೋರೇಬಿಕ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಅದನ್ನು 25-30 ಡಿಗ್ರಿ 32 ಡಿಗ್ರಿಯಲ್ಲೇ. ಕೋಲ್ಡ್ ಆದರೆ ಆಗಲ್ಲ, ಸ್ವಲ್ಪ ಬಿಸಿಲಿರಬೇಕು. ಬಿಸಿಲಿದ್ದಂಗೆಲ್ಲ ಚೆನ್ನಾಗಾಗ್ತದೆ, ಒಳಗೆ ಫರ್ಮೆಂಟೇಷನ್ ಆಗ್ತಿರುತ್ತೆ. ಸಿಲಿಂಡ್ರ್ ಸ್ಟವ್ ನೋಡ್ಬೋದು ಸರ್. ಈ ಪೈಪ್ ಅದು ಸಿಸ್ಟಮ್ ಇದೆ ಅಂತ ಸರ್. ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡಿ ಕಂಪ್ರೆಷರ್ ಹಾಕಿ ಸಿಲಿಂಡ್ರ್ ತುಂಬಿಸ್ಬೋದು ಅಂತ. ಮಾಡ್ಬೋದು. ಕಿಚನ್ ನೋಡ್ಬೋದು. ಇದು ಕ್ಲೀನಿಂಗ್ ಪರ್ಪಸ್ ಸರ್, ಇದು ವಾಲ್ ಕೊಟ್ಟಿರೋದು. ಇದು ಏನಾದರೂ ಸೆಡಿಮೆಂಟ್ಸು, ನೀರಿನ ಅಂಶ ಎಲ್ಲ, ನೀರಿನ ಅಂಶ ಜಾಸ್ತಿ ಆದರೆ ತೆಗಿಬೇಕಲ್ಲ. ಕಿಚನ್ ನಿಮ್ಗೆ ಸ್ಟವ್ ಕನೆಕ್ಟ್ ಆಗಿದೆ. ಸ್ಟವ್ ಉರಿಯೋದು ನೋಡ್ಬೋದು, ಅದನ್ನು ನೋಡ್ಬೋದು. ದಿಸ್ ಇಸ್ ಸ್ಪೆಷಲ್ ಲೈಟರ್ ಸರ್, ಅದಕ್ಕಾಗಿ ಸಪ್ರೇಟಾಗಿ ಲೈಟರ್ ಇದೆ. ಲೈಟ್ರೇ ಬೇರೆ, ಆ ಲೈಟ್ರ್ ಬರಲ್ಲ. ಹಾಂ ಸರ್, ನೋಡಿ ಸರ್ ಎಷ್ಟು ಫ್ಲೇಮ್ ಇದೆ ಇಲ್ಲಿ. ಈಗ ಬೆಳಿಗ್ಗೆ ನೀವು ತಿಂಡಿಗೆ ಮೇಲೆ ಒಂದು 3/4 ಗಂಟೆ ಸಾಕು? ಅರ್ಧ ಗಂಟೆ ತಿಂಡಿ ಆಗುತ್ತೆ. ಮತ್ತೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ. ನಾವಿಬ್ಬರೇ ಇದ್ರೆ ಅಲ್ಲ, ಒಂದು ಇಬ್ರು 4 ಜನ ಯಾಕಂದ್ರೆ ನಮ್ಗೆ ನಿಮ್ಗೆ ಅಷ್ಟು ಕನ್ಸ್ಯೂಮ್ ಮಾಡ್ತಾ ಇಲ್ಲ. ನಾವು 3 ದಿನಕ್ಕೊಂದ್ಸರಿ ಹಾಕ್ತೀವಿ ಸಗಣಿನ. ಮತ್ತೆ ಅದು ಫ್ಲೇಮ್ ಎಲ್ಲ ಏನು ಬದಲಾವಣೆ ಇದೆ? ಫ್ಲೇಮು ಒಂಥರ ಅಲ್ಲ, ನಮ್ಮ ಆ ಸಿಲಿಂಡರ್ ಬರೋ ಫ್ಲೇಮ್ಗೂ ಇದಕ್ಕೂ ಸ್ವಲ್ಪ ಸರ್, ಇದು ಸ್ವಲ್ಪ ತುಂಬಾ ಜೋರಾಗಿ ಹೀಟ್ ಆಗುತ್ತೆ ಸರ್. ಇದು ಸ್ವಲ್ಪ ನಿಧಾನ ಹೀಟ್ ಆಗುತ್ತೆ. ಕಾರ್ಬನ್ ಕಂಟೆಂಟ್ ಕಡಿಮೆ ಇದೆ ಅದರಲ್ಲಿ. ಬ್ಯೂಟೇನು ಮೀಥೇನ್ ಇರ್ತದೆ, ಇದರಲ್ಲಿ ಬರೀ ಮೀಥೇನ್ ಇರುತ್ತೆ. ಬಿಸಿಲಿದ್ರೆ ತುಂಬಾ ಚೆನ್ನಾಗಿ. ನೀವು ಸಗಣಿ ಡೈಲಿ ಆಗ್ತಾ ಇಲ್ಲ, ಯಾಕಂದ್ರೆ ಇಷ್ಟು ಹತ್ರ ಆಗ್ಬಿಡುತ್ತೆ ಸರ್. ಮತ್ತೆ ಅಲ್ಲಿ ಬರ್ಸ್ಟ್ ಆಗ್ಬಿಟ್ರೆ 4 ಜನ ಇದ್ರೆ ಕಂಟಿನ್ಯೂಸ್ ಆಗ್ತೀವಿ ಸರ್. ನಾವು ಕನ್ಸಂಪ್ಷನ್ ಮಾಡ್ದಂಗೆಲ್ಲ ಇನ್ಪುಟ್ ಕೊಡ್ತೀವಿ. ಸುಮ್ಮನೆ ಯಾಕೆ ವೇಸ್ಟ್? ಮತ್ತೆ ಅದು ಊದ್ಕೊಂಡ್ಬಿಟ್ಟು ಗ್ಯಾಸ್ ಕಲೆಕ್ಟ್ ಮಾಡಿ ಅಡುಗೆ ಮನೆಯಿಂದಲೇ ನಮ್ಮ ಬಲೂನ್ ಮಾಡ್ಕೋಬಹುದು. ಅದು ಉಬ್ಬಿದೆಯಲ್ಲ ಅಂತಂದು ನಿಮ್ಗೆ ಇಲ್ಲೂ ಕಾಣುತ್ತೆ, ಇಲ್ಲೇ ಗೊತ್ತಾಗುತ್ತೆ.
ಈಗ 6 ತಿಂಗಳು ಯೂಸೇ ಮಾಡಿಲ್ಲ ಸರ್. 6 ತಿಂಗಳಾಯ್ತಾ? ಅದು ಮಾಡಿದಾಗ್ಲಿಂದ ಯೂಸೇ ಮಾಡಿಲ್ಲ ಸರ್ ಸಿಲಿಂಡರ್. ಅದು ದುಡ್ಡು ಬಂದಾಯ್ತು. ಒಳ್ಳೆ ಕೆಲಸ. ಏನಂದ್ರೆ ಊರಲ್ಲಿ ಯಾರ್ಯಾರಿಗೆ ಹಸುಗಳು ಇದೆ ಅವಕಾಶಗಳಿದೆ ಎಲ್ಲ ಮಾಡ್ಕೋಬಹುದು ಸರ್. ಅದರಲ್ಲೂ ಸ್ವಲ್ಪ ರೆಸಿಡೆನ್ಷಿಯಲ್ ಫಾರ್ಮಿಂಗ್ ಇದ್ದವ್ರಿಗೆ ಭಾಳ ಅನುಕೂಲ, ಅವ್ರಿಗೂ ಅನುಕೂಲ, ತೋಟಕ್ಕೂ ಅನುಕೂಲ, ದೇಶಕ್ಕೂ ಅನುಕೂಲ. ದೇಶಕ್ಕೆ ಮೈನ್ ಮೋದಿ ಬಡ್ಕಂತ ಇದ್ದಾರೆ, ಗ್ಯಾಸ್ ಕಮ್ಮಿ ಮಾಡ್ರಿ, ಊಟ ಕಮ್ಮಿ ಮಾಡ್ರಿ. ಪ್ರಾಜೆಕ್ಟ್ ಮಗಂದು ಸರ್ ಅವ್ನು ಮಾಡಿಕೊಟ್ಟೋದ ಸಗಣಿಕಲ್ ಸಾಕೋರ್ ಯಾರು ಅಂತ ಗಲಾಟೆ ಮಾಡ್ತಿದ್ವಿ, ಈಗ ಅರ್ಥ ಆಯ್ತು ಸರ್. ಸಿಂಪಲ್ ಅಲ್ಲ, 10 ನಿಮಿಷ 5 ನಿಮಿಷ ಸಮಯ ಅಷ್ಟೇ. ಅಷ್ಟೇ ಅಲ್ಲಿರೋ ಸಗಣಿ ತಗೊಂಡೋಗಿ ಹಾಕಿದ್ರೆ ಆಯ್ತು. ಕಲಸಿ ಹಾಕಿದ್ರೆ ಒಂದ್ ಕಡೆ ಬೆಳಿಗ್ಗೆ ಸಂಜೆ ಯಾವಾಗಾದ್ರೂ ಹಾಕ್ಬೋದು, ಏನು ಅದೇ ಟೈಮಿಗೆ ಹಾಕ್ಬೇಕಂತ ಏನಿಲ್ಲ. ನಮ್ಗೆ ಕನ್ಸಂಪ್ಷನ್ ಜಾಸ್ತಿ ಇರೋದಿಲ್ಲ. ಅಸ್ತ್ರವಲೆ ಇದ್ಬಿಟ್ರೆ ಇನ್ನೂ ಗ್ಯಾಸೇ ಬೇಡ ಸರ್. ಅಸ್ತ್ರವಲೆ ತುಂಬಾ ಒಳ್ಳೇದು ಸರ್. ಅದು ನಮ್ಗೆ ವಯಸ್ಸಾಯ್ತಲ್ಲ, ಪಾತ್ರೆ ತಿಕ್ಕಕ್ಕಾಗಲ್ಲ ಅಂತ. ನೆಕ್ಸ್ಟ್ ಜಾಸ್ತಿ ಇದೆ ಅಲ್ಲ, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಿ ಸಿಲಿಂಡರ್ ತುಂಬಿಸೋ ವ್ಯವಸ್ಥೆ ಮಾಡೋಣ ಅಂತ ಕಂಪ್ರೆಷರ್ ತಂದು. ಸಿಲಿಂಡರ್ ತುಂಬಿಸೋದೊಂದು ವ್ಯವಸ್ಥೆ 5 kg ಸಾಕು, ಹೋಟ್ಲ್ಗಳು ಕೊಡ್ಬೋದು 5 kg ಸಿಲಿಂಡರ್. ಕಮರ್ಷಿಯಲ್ ಆಗಿ ರೈತರು ನಮ್ಮದು ಫಾರಿನ್ ಎಕ್ಸ್ಚೇಂಜ್ ಎಷ್ಟೊಂದು ಉಳಿತೈತೆ. ಎಲ್ಲರೂ 30% ಫಾರ್ಮರ್ಸಲ್ಲಿ 10% ಮಾಡಿದ್ರೆ ಸಾಕು ಸರ್. 30 ಬೇಡ, 10%. ಒಬ್ಬ ರೈತ, ಒಬ್ಬ ಹಸು, ಒಂದು ಹೊಲ, ಒಂದು ಬೋಗಸ್ ಕಂಪಲ್ಸರಿ ಇರ್ಬೇಕು. ಅವಾಗ ನಾವು ಹೊರದೇಶ ತಿಂತಾರದು, ಅದು ಇದು ಕಷ್ಟ. ಗೊಬ್ಬರ DAP ಸಿಗ್ತಾ ಇಲ್ಲ, ಯೂರಿಯಾ ಸಿಗ್ತಾ ಇಲ್ಲ. ಅವೆಲ್ಲ ಯಾಕಪ್ಪ ಅಂದರೆ ವಾರ್ ಪ್ರಾಬ್ಲಮ್ ಇರ್ಬೋದು. ತಂದರೂ ಕೂಡ ನಮಗೆ ಫಾರಿನ್ ಎಕ್ಸ್ಚೇಂಜ್ ಜಾಸ್ತಿ ಬರ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿನಿಮಯ ಅಂತ ಹೇಳ್ತೀವಲ್ಲ, ವ್ಯಾಪಾರ ವಿನಿಮಯ, ಹಣ ಜಾಸ್ತಿ ಆಗ್ತದೆ. ನಾವೆಲ್ಲ ಎಕ್ಸ್ಪೋರ್ಟ್ ಮಾಡೋದು ಕಲಿಬೇಕು ಸರ್, ಇಂಪೋರ್ಟ್ ಮಾಡೋದು ಬಿಡಬೇಕು ಸರ್. ಈ ಎಕ್ಸ್ಪೋರ್ಟ್ ನೋಡಿ, ಈಗ ಎಲ್ಲ ಮೆಣಸಿನ್ಕಾಯಿ ವಾಪಸ್ ಆಗ್ತಾ ಇದೆಯಾ, ರಿಜೆಕ್ಟ್. ಮಾವಿನ ಹಣ್ಣು ರಿಜೆಕ್ಟ್ ಆಯ್ತಾ, ಜರ್ಮನಿ ರಿಜೆಕ್ಟ್ ಆಯ್ತಾ, ಬಿಕಾಸ್ ಆಫ್ ಪೆಸ್ಟಿಸೈಡ್ಸ್. ಹೂವಿಗೆ ಹೊಡಿತಾರೆ ಸರ್, ಹೂವು ಉದಬಾರ್ದು ಅಂತ. ನ್ಯಾಚುರಲಾಗಿ ಎಷ್ಟು ಹೂವು ಇರ್ತೈತೆ ಅಷ್ಟು ಉದುರ್ಲಿ, ಅವೇ ಹಣ್ಣು ಬರಲಿ. ಎಷ್ಟು ಉದುರ್ತವೆ, ಅವೇನು ಹೊಡೆದ ತಕ್ಷಣ ಉದ್ರೋದು ನಿಲ್ಲಲ್ಲ ಸರ್, ಎಲ್ಲ ಉದುರ್ತಾರೆ. ಫ್ಲವರಿಂಗ್ ಸೆಟ್ಟಿಂಗಿಗೆ ಹೊಡಿತಾರೆ. ಆಮೇಲೆ ಹಣ್ಣು ಮಾಡೋಕ್ಕಾರೆ ನಮ್ದು ನೋಡಿ, ಇವತ್ತು ಕೊಡ್ತೀನಿ ನಿಮ್ಗೆ ಮಾವಿನ ಹಣ್ಣು, ಭತ್ತದಲ್ಲಿ ಮಾಡಿದ್ದೀವಿ ನೈಸರ್ಗಿಕವಾಗಿ. ಟೇಸ್ಟ್ ನೋಡಿ. ಅದು ಕೆಮಿಕಲಲ್ಲಿ ಮಾಡಿದಾಗ ಏನಾಗುತ್ತೆ. ಕೇಳಿ ಸರ್ ನೀವೇನಾರು. ಅದೇ ಈಗ ನೀವು ಬಯೋಗ್ಯಾಸ್ ಇದೆಲ್ಲ ಬಂದ್ಮೇಲೆ ಈಗ ನಿಮ್ಗೆ ಯಾವ ತರ ಅಡಿಗೆಯಲ್ಲಿ ನಿಮ್ಗೆ ಬದಲಾವಣೆಗಳು ಅನಿಸ್ತಾ ಇದೆ? ಸಿಲಿಂಡರ್, ಈ ಸಿಲಿಂಡರ್ LPG ಸಿಲಿಂಡರ್ ಆದ್ರೆ ಅಲ್ಲೇ ನಿಂತ್ಕೋಬೇಕಿತ್ತು ಸರ್. ಆಮೇಲೆ ಅದು ತುಂಬಾ ಹೀಟುನು ಬೇಗ ಆಗ್ತಿತ್ತು. ಇದು ಸ್ವಲ್ಪ ನಿಧಾನ ಸರ್, ಒಲೆಯಲ್ಲಿ ಹೇಗೆ ಮಾಡ್ತೀವೋ ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಊರಿ ಕಡಿಮೆ ಮಾಡ್ಕೊಳ್ಳೋದು, ದೊಡ್ಡದು ಮಾಡ್ಕೊಳ್ಳೋದು ಮಾಡ್ಕೋಬಹುದು. ರುಚಿನೂ ಚೆನ್ನಾಗಿರುತ್ತೆ ಸರ್ ಈ ಬಯೋಗ್ಯಾಸ್ ಅಲ್ಲಿ, ಅಡಿಗೆ ರುಚಿ ಚೆನ್ನಾಗಿರುತ್ತೆ. ಆಮೇಲೆ ನಿಧಾನ ಫ್ಲೇಮ್ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ, ಅಷ್ಟು ಮಾಡ್ಕೊಳ್ಳೋದ್ರಿಂದ. ಹಿಂದಿನ ಕಾಲದಲ್ಲಿ ತಂದೆ ತಾಯಿ ಕಾಲದಲ್ಲಿ ಒಲೆ ಉರಿ ಹಾಕ್ತಿದ್ವಲ್ಲ ಸರ್, ನಮ್ ಬೇಕಾದ ಕಟ್ಟಿಗೆ ಈಚೆ ತೆಗಿಯೋದು, ಕೆಂಡದ ಮೇಲೆ ಮಾಡೋದು, ಆ ಫೀಲಿಂಗ್ಸ್ ಎಲ್ಲ ಬರುತ್ತೆ ಸರ್. ಅದು ಬೇಕಿತ್ತು ನಮಗೆ. ಮಗ ಮಾಡ್ಕೊಟ್ಟಾಗ ಸ್ವಲ್ಪ ಸಿಟ್ಟು ಬಂದಿತ್ತು, ಏನಪ್ಪ ನಮಗೆ ಎಲ್ಲಿ ಕೆಲಸ ಮಾಡ್ಕೊಟ್ಟೋದ. ಈಗ LPG ಸಿಲಿಂಡರ್ ಇದು ಹಿಂಗಾದಾಗ ನಮಗೆ ತುಂಬಾ ಯೂಸ್ ಆಯ್ತು ಸರ್. ಹೌದು ಸರ್, ಮಗೊಂದು ಕೊಡುಗೆ ಸರ್ ಇದು. ಮಾಡ್ಕೊಟ್ಟ. ಹಿಂದಿನ ಕಾಲದ ಅದ್ರ ಮುಂದೆ ನಿಂತಾಗೆಲ್ಲ ನನಗೆ ಅಪ್ಪರ ಕಾಲದಲ್ಲಿ ಒಲೆ ಮುಂದೆ ಮಾಡ್ತಿದ್ವಲ್ಲ ಸರ್, ಅದೇ ಫೀಲಿಂಗ್ಸ್ ಆಗ್ತಾ ಇದೆ ಸರ್. ಅದ್ರಲ್ಲಿ ಮಸಿ ಆಗ್ತಿತ್ತು ಒಲೆಯಲ್ಲಿ, ಇದ್ರಲ್ಲಿ ಇನ್ನೊಂದು ಪಾಯಿಂಟ್ ಮಸಿ ಆಗಲ್ಲ ಸರ್. ಇದು ಪಾತ್ರೆಗಳು LPG ಯಲ್ಲಿ ಮಾಡ್ಕೊಂಡಾಗೆ ನೀಟಾಗಿರ್ತಾವ ಪಾತ್ರೆಗಳು. ತುಂಬಾ ಯೂಸ್ ಇದೆ ಸರ್. ಪ್ರತಿಯೊಬ್ರು ರೈತರು ಮಾಡ್ಕೊಳ್ಳೇಬೇಕು ಸರ್. ಇದು ಸೇಫ್ಟಿಗೂ ಕಂಟಿನ್ಯೂಸ್ ಆಗಿ 5 hours ಬರುತ್ತೆ ಸರ್ ನಮ್ಗೆ. ನಾವು ಗಂಡ ಹೆಂಡತಿ ಇಬ್ರು ಇರೋದ್ರಿಂದ ನಾವ್ 2 ದಿನಕ್ಕೊಂದ್ಸರಿ ಕಲ್ಸ್ ಹಾಕಿದ್ರು ನಡೆಯುತ್ತೆ. ಮಗ ಸೊಸೆ ಹಾಕ್ಬೇಕು ಸರ್, ದಿನ ಕಲ್ಸ್ ಹಾಕ್ಬೇಕು ಸರ್. ದಿವ್ಸಕ್ಕೊಂದ್ಸರಿ ಹ್ಞೂ ಸರ್, 4 ಜನಕ್ಕೆ. ಹ್ಞೂ ಸರ್, ಬೆಳಿಗ್ಗೆ ಅರ್ಧ ಗಂಟೆ ಯೂಸ್ ಮಾಡ್ತೀವಿ, ಮಧ್ಯಾಹ್ನ ಒಂದು ಅರ್ಧ ಗಂಟೆ, ಸಾಯಂಕಾಲ ಒಂದು 1/4 ಗಂಟೆ ಸಾಕು ಸರ್. ಬಿಸಿ ಪ್ರತಿಯೊಂದು ಕಣನೂ ಉಪಯೋಗ ಆಗುತ್ತೆ ಸರ್, ಬೇಜಾರಾಗಲ್ಲ ಸರ್. ಅದು ಇನ್ನು ಸ್ಲರಿ ಇದೆಯಲ್ಲ, ಅದು ಬಹಳ ಒಳ್ಳೇದು ನಮ್ಗೆ ಆರೋಗ್ಯಕ್ಕೂ. ನೇರವಾಗಿ ಸಗಣಿ ಹಾಕೋ ಬದಲು ಸ್ಲರಿ ಹಾಕೋದ್ರಿಂದ ಅವೈಲಬಲ್ ನೈಟ್ರೋಜನ್ ಜಾಸ್ತಿ ಸಿಗ್ತದೆ ಭೂಮಿಗೆ, ಗಿಡಗಳಿಗೆ. ಈಗ ಬರ್ತಾ ಇರೋದು ಅವೈಲಬಲ್ ನೈಟ್ರೋಜನ್. ಈಗ ನಮಗೆ ಗ್ಯಾಸ್ ರೂಪ್ಸ್ ಅಲ್ಲಿ ಬರೋದು ನೈಟ್ರೋಜನ್ ಅಲ್ಲ, ಮೀಥೇನ್ ಗ್ಯಾಸ್ ಬರೋದು. ಸ್ಲರಿ ಹೋಯ್ತಲ್ಲ ಸಗಣಿದು ಔಟ್ಪುಟ್, ಅದು ಭಾಳ ಒಳ್ಳೇದು ಗಿಡಗಳಿಗೆ. ಅದನ್ನು ನೀರಿನಂಶ 50% ಮತ್ತೆ ನೀರು ಹಾಕಿ ಗಿಡಗಳಿಗೆ ಹಂಗೆ ಡೈರೆಕ್ಟ್ ಬಿಡ್ಬೋದು. ಆಧುನಿಕತೆ ಇರ್ಲಿ ಸರ್, ನಾವ್ ಹಳೇದನ್ ಬಿಡಬಾರ್ದಿತ್ತು ಸರ್. ಯಾವಾಗ ನಾವ್ ಹಳೇದನ್ ಬಿಟ್ವೋ ಶಿಫ್ಟ್ ಆಗ್ಬಿಟ್ವಿ, ಬಿಡಬಾರ್ದಿತ್ತು ಸರ್. ನಾವ್ ಹಳೇದನ್
ಸ್ವಲ್ಪನಾದ್ರೂ ನಮ್ಮ ಜನ್ರೇಷನ್ ಇಂದ ತಪ್ಪು ಸರ್. ಈಗ ಮಕ್ಳನ್ನೊಂದು ಪ್ರಯೋಜನ ಇಲ್ಲ. ನಮ್ಮ ಜನ್ರೇಷನ್ ಹಿಂದಿಂದೆಲ್ಲ ಬಿಟ್ಬಿಟ್ವಿ, ಆರೋಗ್ಯನ ಕಳ್ಕೊಂಡ್ಬಿಟ್ವಿ ಸರ್. ನೆಮ್ಮದಿ ಆರೋಗ್ಯ. ಮೊದ್ಲು ಮನೆ ತುಂಬ ಮಕ್ಳು ಇರ್ತಿದ್ರು, ಈಗ ಮಕ್ಳು ಇಲ್ಲಲ್ಲ. ಅಲ್ಲ ಮನೇಲಿ ನೋಡಿ ಎಲ್ಲರೂ ಕೆಲಸ ಹಂಚ್ಕೊಂಡ್ ಮಾಡ್ತಾರೆ. ಕುಟುಂಬ ಯೋಜನೆ ಬಂದು ಇದೊಂದು ಅಡ್ಡ ಆಯ್ತು. ಜಾಯಿಂಟ್ ಫ್ಯಾಮಿಲಿ ಅಂತಂದ್ರೆ ಗಂಡ ಹೆಂಡತಿದ್ರೆ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಸರ್, ತಪ್ಪು ಮಾಡ್ಬಿಟ್ವಿ ಸರ್. ನಮ್ಮ ಜನ್ರೇಷನ್ ಬೇಕಿತ್ತು ಅದು, ರೈತರಿಗೆ ಬೇಕಿರ್ಲಿಲ್ಲ ಕುಟುಂಬ ಯೋಜನೆ. ಸರ್ ನೋಡಿ ನಾವು ಎಷ್ಟು ಬೇಗ ನಮ್ಮ ಕಣ್ಮುಂದೆನೇ ಇವೆಲ್ಲ ಆಯ್ತಲ್ಲ. ಹೌದು ಹೌದು ಸರ್. ತಾತ ಇದ್ರು, ಅಜ್ಜಿ ಇದ್ರು, ಅತ್ತೆ ಎಲ್ಲ ಎಷ್ಟು ಚೆನ್ನಾಗಿ ಒತ್ತಡ ಇರ್ಲಿಲ್ಲ ಸರ್. ಎಲ್ಲರೂ ಕಲ್ತ್ ಮಾತಾಡ್ತಿದ್ವಿ. ಏನಿದ್ರು ಅವರೆಲ್ಲ ಅದೇನಾಗಲ್ಲ, ಕಷ್ಟ ಬಂದ್ರೆ ಎಲ್ಲ ಒಗ್ಗೂಡ್ತಿದ್ರು ಸರ್. ಸ್ವಲ್ಪ ಒಂಚೂರು ಕೈ ಬಿಸಿ ಆದ್ರೆ ಮೈ ಬಿಸಿ ಆದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಈ ತರದಲ್ಲಿ ನಮಗೆ ಅವಾಗ ಮನೇಲಿ ಅವ್ರ ಆರೈಕೆಯಿಂದ ಅವ್ರ ಮಾತುಗಳಿಂದಾನೇ ಅರ್ಧ ಕಾಯಿಲೆ ವಾಸಿ ಆಗ್ತಿತ್ತು ಸರ್. ಅದು ಅಂತ ಇದ್ರೊಳಗೆ ನೀವು ಬರ್ಬೇಕು ಸರ್ ಆ ಕಾಲ ಮತ್ತೆ. ಇಲ್ಲ ಬರ್ತ ಫಸ್ಟ್ ನೀವೇ ಈಗ ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಬೆಂಗಳೂರಿನಲ್ಲಿ ಡಾಲರ್ಸ್ ಒಂದು ಒಳ್ಳೆ ಇರ್ಬೋದಿತ್ತು ಸರ್. ಸರ್ ರಿಟೈರ್ಡ್ ಲೈಫಿನ ಕನಸು ಪೇಪರ್ ಇಟ್ಕೊಂಡು ಕಾಫಿ ಕುಡ್ಕೊಂಡು ಇರ್ಬೋದಿತ್ತು ಸರ್. ನಮಗ್ ಬೇಕಿಲ್ಲ, ನಮಗ್ ಬೇಕಿಲ್ಲ ಸರ್. ಬದಲಾವಣೆ ತರ್ಬೇಕು ಅಂತಾನೆ ಸರ್ ನಾವಿಲ್ಲಿ ಬಂದಿದ್ದು. ಈಗ ನಿಮ್ಮನ್ನೆಲ್ಲ ಏನ್ ನೋಡ್ತಾ ಅಂದ್ರೆ ತೋಟ್ಲ ಪೇಷಂಟರು ತಲೆ ಕೆಡಿಸ್ಕೊಳ್ಳಲ್ಲ ಸರ್ ಅದನ್ನ ನಾವು. ಇಲ್ಲ ಸರ್, ಏನಿಲ್ಲ ನಮ್ಮ ಮನಸ್ಸಿಗೆ ನಾವು ಮಾಡ್ತಕ್ಕಂತ ಕಾಯಕ. ಈಗ ನೀರು ಎಲ್ಲ ಉಪಯೋಗ ಆಗ್ತತ. ನಾವು ಪಾತ್ರೆ ತೊಳೆದಿದ್ ನೀರು, ಕೈ ಕಾಲು ಮುಖ ತೊಳೆದಿದ್ರು ಗಿಡಗಳಿಗೆ ಖುಷಿ ಆಗತ್ ನಮಗೆ. ಅದೇ ಸಿಟಿಯಲ್ಲಿ ಎಷ್ಟು ವೇಸ್ಟ್, ಪ್ರತಿಯೊಂದು ಹಣ್ಣು ತಿಂದ್ವಿ, ಎಳ್ನೀರು ಕುಡಿದ್ವಿ, ವೇಸ್ಟ್ ಸ್ಲಡ್ಜ್ ಅವ್ರಿಗೆ ಎಷ್ಟು ಹೊರೆ ಬೀಳೋದು ಒಂದು. ಆಮೇಲೆ ನಮ್ಮಲ್ಲಿ ವೇಸ್ಟ್ ಇರ್ತತಲ್ಲ, ಪ್ಲಾಸ್ಟಿಕ್ ವೇಸ್ಟು, ಆ ವೇಸ್ಟು, ಈ ವೇಸ್ಟು, ವೆಜಿಟೇಬಲ್ ವೇಸ್ಟು ಎಲ್ಲ ಸೆಗ್ರಿಗೇಟ್ ಮಾಡಿ ನಾವೇ ಮಾಡ್ಕೋಬೋದಲ್ಲ. ನಾವೇ ಮಾಡಿ ಗೊಬ್ಬರ ಮಾಡ್ತೀವಿ, ಪ್ಲಾಸ್ಟಿಕ್ ಎಲ್ಲ ಸುಟ್ಟಾಕ್ತೀವಿ. ಆದಷ್ಟು ಜೀರೋ ಪ್ಲಾಸ್ಟಿಕ್ ಮಾಡೋಕ್ಕಾಗಲ್ಲ, ನೋ ಪ್ಲಾಸ್ಟಿಕ್ ಮಾಡಿದೀವಿ. ಜೀರೋ ಪ್ಲಾಸ್ಟಿಕ್ ಅಂತೂ ಆಗಲ್ಲ, ಯಾಕಂದ್ರೆ ಎಲ್ಲ ಕನ್ಸ್ಯೂಮರ್ಸ್ ಪ್ರೊಡ್ಯೂಸರ್ಸ್ ಇದ್ದಾರೆ. ಹಣ ಬೇಕು ಸರ್. ಈಗ ಹಣದಿಂದ ಓಡ್ತಾ ಇದೀವಿ. ಹಣನೇ ಮುಖ್ಯ ಅಲ್ಲ ಸರ್, ನೆಮ್ಮದಿ ಮುಖ್ಯ, ಆರೋಗ್ಯ ಮುಖ್ಯ. ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡ್ಲಿಕ್ಕಾದ್ರೆ ನಾವು ಬದಲಾವಣೆ ಮಾಡ್ಕೋಬೇಕು ಸರ್. ನಮ್ಮ ಮನೋಭಾವನೆಗಳು, ಮನಸ್ಥಿತಿಗಳನ್ನು ಬದಲಾವಣೆ. ನೀವು ಚೇಂಜ್ ಆದ್ರಿ, ನೀವು ಒಂದು ಸಿದ್ಧಾಂತಗಳು, ಪ್ರಿನ್ಸಿಪಲ್ಸ್ ಇಟ್ಕೊಂಡಿದ್ರ, ಆದಷ್ಟು ನಿಮ್ಮ ಮಕ್ಕಳನ್ನು ನೀವು ತಂದಿರಲ್ಲ. ಅದೇ ಖುಷಿ ಸರ್. ನಾವೇ ಹೋಗಿದ್ರೆ ನಾವು ಬೆಂಗಳೂರಿನಾಗೆಲ್ಲ ಜಾಬ್ ಮಾಡ್ತಿರ್ತೀವಿ, ಕಷ್ಟ ಅನ್ನೋದು ಅವ್ರಿಗೆ ದಾಟಿ ಅವರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಅವ್ರದೇ ಜೇನು ಪೆಟ್ಟಿಗೆ ಇದಾವೆ, ಅವ್ರದೇ ತರಕಾರಿ ಬೆಳೆದಾರೆ, ಅವ್ರದೇ. ಸೊಸೆನೂ ಅಷ್ಟೇ ಸರ್. ಈಗಿನ ಕಾಲದವ್ರಾದ್ರೆ ಅವಳಿಗೂ ಇದೇ ಇಷ್ಟ, ಎಷ್ಟು ಚೆನ್ನಾಗಿ ಹೊಂದ್ಕೋತಾಳೆ. ತುಂಬಾ ಇದು ಮಾಡ್ತಾರೆ ಸರ್ ಮಕ್ಕಳು. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರೆ ಸರ್. ನಿಮ್ಮ ವಿಳಾಸ ಸ್ವಲ್ಪ ಹೇಳ್ಬಿಡಿ ಸರ್. ಡಾಕ್ಟರ್ ಲಕ್ಷ್ಮಣ್ ರೆಡ್ಡಿ, ಗುಜ್ಜುನ್ರಪ್ಪ, ಐಮಂಗ್ಲ ಹೋಬಳಿ, ಚಿತ್ರದುರ್ಗ. ಸರ್ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ಫೋನ್ ಸಂಖ್ಯೆ 9445865329. ಸರ್ ಸಮಯ ಹೇಳಿಬಿಡಿ, ಯಾವ ಟೈಮ್ ಫೋನ್ ಮಾಡಬೇಕು? ರಾತ್ರಿ 8 ಗಂಟೆ ಮೇಲೆ. 8 ಗಂಟೆ ಮೇಲೆ, ಯಾಕಂದ್ರೆ ನೀವು ಕಾಯಕದಲ್ಲಿ ಬಿಸಿ ಇರ್ತೀರಲ್ಲ ನಿಮ್ಮ ಇದರಲ್ಲಿ. ಆಗಲಿ ಸರ್, ಧನ್ಯವಾದಗಳು. ಆಕಾರ ನಿಮಗೂ ನಮಸ್ಕಾರ. ನಮಸ್ಕಾರ ಸರ್.